ಇನ್ನೊಂದ್ ಕಡೆ ಇಂಡಕ್ಷನ್ ಸ್ಟವ್ ಕೂಡ ಸಿಗ್ತಾ ಇಲ್ಲ ನೋಡಿ. ಬೆಂಗಳೂರಿನ ಅಂಗಡಿಗಳಲ್ಲಿ ಇಂಡಕ್ಷನ್ ಸ್ಟವ್ ಕೊರತೆ ಆಗಿದೆ. ಇನ್ನು ಆನ್ಲೈನ್ ಗಮನಿಸೋದಾದ್ರೆ ನಿನ್ನೆ ಆನ್ಲೈನ್ ನಲ್ಲಿ ಇಂಡಕ್ಷನ್ ಸ್ಟವ್ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದೆ. ಶೋರೂಮ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಂಡು ಬರ್ತಾ ಇದೆ. ಶೋರೂಮ್ ನಲ್ಲಿದ್ದಂತಹ 45 ಇಂಡಕ್ಷನ್ ಸ್ಟವ್ಗಳು ಸೇಲ್ ಆಗಿದೆ. ಮತ್ತೆ ಸ್ಟಾಕ್ ಬಂದ್ರೆ ಕಾಲ್ ಮಾಡುವಂತೆ ಗ್ರಾಹಕರು ಹೇಳ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಈಗಾಗಲೇ ಸಿಲಿಂಡರ್ ಸಿಗ್ತಾ ಇಲ್ಲ, ಅಭಾವ ಆಗ್ತಾ ಇದೆ, ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಬಳಸ್ಕೊಳ್ಳೋಣ ಅಂತ ಅಂದ್ರೆ ಅದು ಕೂಡ ಸೋಲ್ಡ್ ಔಟ್ ಆಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಯುದ್ಧದ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ರಾಜಧಾನಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಾವ ಉಂಟಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಗ್ರಾಹಕರು ಮತ್ತೆ ಮನೆ ಮಾಲೀಕರೇನಿದ್ದಾರೆ ಅವರು ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗ್ತಾ ಇರುವಂಥದ್ದು. ಆದರೆ ರಾಜಧಾನಿ ಬೆಂಗಳೂರಿನ ಯಾವ ಶೋರೂಮ್ಗಳಲ್ಲೂ ಕೂಡ ಇಂಡಕ್ಷನ್ ಸ್ಟವ್ಗಳು ಸ್ಟಾಕ್ ಇಲ್ಲ. ಅಂದರೆ ನಿನ್ನೆ ಮೊನ್ನೆವರೆಗೂ ಕೂಡ ಆನ್ಲೈನ್ನಲ್ಲಿ ಸ್ಟವ್ಗಳು ಸ್ಟಾಕ್ ಇರಲಿಲ್ಲ, ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇತ್ತು. ಆದರೆ ಇದೀಗ ಇವತ್ತು ಬೆಳಗ್ಗೆಯಿಂದ ರಾಜಧಾನಿ ಬೆಂಗಳೂರಿನಲ್ಲಿರುವಂಥ ಯಾವುದೇ ಶೋರೂಮ್ಗಳಿಗೆ ಹೋದರೂ ಕೂಡ ಇಂಡಕ್ಷನ್ ಸ್ಟವ್ಗಳು ಲಭ್ಯವಿಲ್ಲ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಈ ಒಂದು ಸಿಲಿಂಡರ್ನ ಸಮಸ್ಯೆ ಆರಂಭವಾದ ನಂತರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹೋಟೆಲ್ ಮಾಲೀಕರು ಇರ್ಬೋದು ಮತ್ತು ಜನಸಾಮಾನ್ಯರು ಎಲ್ಲಿ ಮುಂದೆ ಡೊಮೆಸ್ಟಿಕ್ ಸಿಲಿಂಡ್ರು ಕೂಡ ಸಮಸ್ಯೆ ಉಂಟಾಗ್ಬಿಡುತ್ತೋ ಅನ್ನೋಂಥ ಆತಂಕದ ಹಿನ್ನೆಲೆಯಲ್ಲಿ ನಾ ಮುಂದು ಅಂತೇಳಿ ಶೋರೂಮ್ನಲ್ಲಿದ್ದಂತಹ ಎಲ್ಲ ಇಂಡಕ್ಷನ್ ಸ್ಟವ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದಾಗಿದ್ದಾರೆ. ನಾನು ಕೂಡ ಬಸವನಗುಡಿಯಲ್ಲಿರುವಂಥ ಒಂದು ಶೋರೂಮ್ನ ಒಳಭಾಗದಲ್ಲಿದ್ದೀನಿ. ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ, ಒಂದೇ ಒಂದು ಇಂಡಕ್ಷನ್ ಸ್ಟವ್ ಕೂಡ ಇಲ್ಲ. ಇಲ್ಲಿರುವಂತಹ ಅಂಗಡಿಯವರು ಕೂಡ ಹೇಳ್ತಾ ಇರುವಂಥದ್ದು, ಗ್ರಾಹಕರು ಪ್ರತಿದಿನ 100ಕ್ಕೂ ಹೆಚ್ಚು ಜನ ಬಂದು ಕೇಳ್ಕೊಂಡು ಹೋಗ್ತಿದ್ದಾರೆ, ಆದರೆ ಗೋಡೌನ್ನಲ್ಲೇ ಸ್ಟಾಕ್ ಇಲ್ಲ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಬಂದರೆ ನಮಗೆ ಕರೆ ಮಾಡಿ, ಬಂದರೆ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ನಾನು ಕೂಡ ಇಷ್ಟೊತ್ತು ತೋರಿಸಿದೆ ನಿಮಗೆ, ಇಲ್ಲಿವರೆಗೂ ಒಂದೇ ಒಂದು ಇಂಡಕ್ಷನ್ ಸ್ಟವ್ ಕೂಡ ಇರಲಿಲ್ಲ. ಈ ಬಗೆಗೆ ಮಾತಾಡಲಿಕ್ಕೆ ಶೋರೂಮ್ನವ್ರು ಕೂಡ ಇದ್ದಾರೆ ನನ್ನ ಜೊತೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಹೇಗಿದೆ ಸರ್ ಪರಿಸ್ಥಿತಿ? ಇಂಡಕ್ಷನ್ ಸ್ಟವ್ಗಳು ಸಿಗ್ತಾ ಇದೆಯಾ ಅಂತ? ಇಲ್ಲ ಸರ್, ಆಲ್ಮೋಸ್ಟ್ ಎಲ್ಲಿ ನಮ್ಮ ಯಾವುದೇ ಔಟ್ಲೆಟ್ಗೆ ಹೋದರೂ ಎಲ್ಲೂ ಇಂಡಕ್ಷನ್ಗಳಿಲ್ಲ, ಎಲ್ಲ ಕಡೆ ಸೋಲ್ಡ್ ಔಟ್ ಆಗಿದೆ. ನಮ್ಮಲ್ಲೂ ನಿಮ್ಮ ಔಟ್ಲೆಟಲ್ಲಿ ಎಷ್ಟು ಇಂಡಕ್ಷನ್ ಸ್ಟವ್ಗಳಿದ್ದು ಈಗ ಏನು ಇದೆ? ಆಲ್ಮೋಸ್ಟ್ ಇಲ್ಲ, 40-45 ಇಂಡಕ್ಷನ್ ಇತ್ತು, ಎಲ್ಲ ಸೋಲ್ಡ್ ಔಟ್ ಆಯಿತು. ಅದಾದಮೇಲೆ ಮತ್ತೆ ನಾವು ಆರ್ಡ್ರ್ ಹಾಕ್ತಾನೆ ಇದ್ದೀವಿ, ಕಂಪ್ನಿನಲ್ಲಿ ಗೋಡನ್ ಸ್ಟಾಕ್ ಇಲ್ಲ, ಹಂಗಾಗಿ ಎಲ್ಲ ಸಿಗ್ತಾ ಇಲ್ಲ. ಸರ್, ಹಿಂದೆ ಈ ರೀತಿ ಯಾವಾಗಾರು ಆಗಿತ್ತಾ ಸರ್ ಇಂಡಕ್ಷನ್ ಸ್ಟವ್ಗಳ ವ್ಯಾಪಾರ? ಅನ್ಎಕ್ಸ್ಪೆಕ್ಟೆಡ್ ಸರ್, ಇದು ಯಾವತ್ತೂ ಈ ಥರ ಆಗಿರಲಿಲ್ಲ. ಇಂಡಕ್ಷನ್ ಮೂವಿಂಗೇ ಕಮ್ಮಿ ಆಗಿತ್ತು. ಆಲ್ಮೋಸ್ಟ್ ಇಂಡಕ್ಷನ್ ಬಂದಂಥ ವಸ್ತ್ರಲ್ಲಿ ಮಾತ್ರ ಈ ಥರ ಆಯಿತು, ಅದು ಬಿಟ್ಟರೆ ಅದಾದಮೇಲೆ ಕಮ್ಮಿ ಆಗೋಗಿತ್ತು. ಡೈಲಿ ಒಂದು 3-4 ಪೀಸ್ ಅಷ್ಟೇ ಹೋಗ್ತಿತ್ತು ನಮ್ಮಲ್ಲಿ. ಆದರೆ ಈ ನಡುವೆ ಈ 3 ಡೇಸಿಂದ ತುಂಬ ಕಸ್ಟಮರ್ಸು ಕೇಳ್ಕೊಂಡು ಹೋಗ್ತಿದ್ದಾರಾ? ಕಾಲ್ಸ್ ಬರ್ತಿದ್ಯಾ ಇಂಡಕ್ಷನ್ ಸ್ಟವ್ ಇದೆಯಾ ಅಂತ? ಸಿಕ್ಕಾಪಟ್ಟೆ ಕಾಲ್ಸ್ ಇದೆ ಸರ್. ಡೈಲಿ ಒಂದು ಕಾಲ್ ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ, ಆ ಥರ ಆಗಿದೆ. ಪ್ಲಸ್ ಡೈಲಿ 100 ಎನ್ಕ್ವೈರಿ ಇದ್ದೇ ಇರುತ್ತೆ. ಬಂದು ಹೋಗೋರು, ವಿಸಿಟಿಂಗರು ಬೇಜಾನ್ ಜನ ಇದ್ದಾರೆ. ಅಂದರೆ ಮತ್ತೇನಾದರೂ ಯಾವಾಗ ಸಿಗಬಹುದು ಅನ್ನೋಂಥ ಮಾಹಿತಿ ಏನಾರು ಇದೆಯಾ? ಮತ್ತೆ ಏನಾದರೂ ಕಂಪನಿಯಿಂದ ಬರುವಂಥ ಸಾಧ್ಯತೆ ಇದೆಯಾ ಶೋರೂಮ್ಗಳಿಗೆ ಅಂತ? ಇಲ್ಲ ಸರ್, ಅದು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ. ಗೋಡನ್ನಲ್ಲೂ ಕೂಡ ನಮಗೆ ಕಂಪ್ನಿನಲ್ಲೂ ಯಾರೂ ಹೇಳ್ತಾ ಇಲ್ಲ ಇಂಥ ಟೈಮ್ ಬರುತ್ತೆ ಅಂತ ಹೇಳಿ. ಅಂದರೆ ಈಗ ಇಂಡಕ್ಷನ್ ಸ್ಟವ್ ತೆಗೆದುಕೊಂಡು ಹೋಗುವಂಥವ್ರು ಸಾಮಾನ್ಯವಾಗಿ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಮನೆಯ ಗೃಹಿಣಿಯರು ತೆಗೆದುಕೊಂಡು ಹೋಗ್ತಿದ್ದಾರೆ, ಇಲ್ಲ ಹೋಟ್ಲು ಮಾಲೀಕರು ತೆಗೆದುಕೊಂಡು ಹೋಗ್ತಿದ್ದಾರೆ? ಯಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತೆಗೆದುಕೊಂಡು ಹೋಗ್ತಿರೋರು ಅಂತ? ಆಲ್ಮೋಸ್ಟ್ ಮನೆಯವರೇ ಸರ್, ಜಾಸ್ತಿ ಬರ್ತಾ ಇರೋದೇ ಮನೆಯವರು. ಮತ್ತು ಒಬ್ಬ ರುದ್ರಾಶ್ರಮದವ್ರು ಬಂದಿದ್ದರು, ಮತ್ತು ಮೊನ್ನೆ ಅವರು ಬುಕ್ ಮಾಡಿದ್ದೀವಿ. ಮತ್ತು ಇವರು ಬಂದಿದ್ದರು, ಅನಾಥಾಶ್ರಮ ಇದೆ ನೋಡಿ ಮುಂದೆಗಡೆ, ಅವರು ಬಂದಿದ್ದರು, ಅವ್ರಿಗೂ ಬುಕ್ ಮಾಡಿದ್ದೀವಿ. ಆಲ್ಮೋಸ್ಟ್ ಜಾಸ್ತಿ ಬರೋರೆಲ್ಲ ಮನೆಯವರೇ. ಹೋಮ್ ಪರ್ಪಸ್ ಇರೋದ್ರಿಂದ, ಇದು ಜಾಸ್ತಿ ನೀಡಿರೋದ್ರಿಂದ ಮನೆಯವರೇ ಜಾಸ್ತಿ ಬರ್ತಾರೆ. ಹೋಟೆಲ್ನವರು ಎನ್ಕ್ವೈರಿ ಇದೆ, ಬಟ್ ಕಮ್ಮಿ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.